ನಿಮಗೆ ನ್ಯಾಯದ ಮೇಲೆ ನಂಬಿಕೆ ಇದೆ. ಹಾಗಾದ್ರೆ ಈ ಘಟನೆಯಿಂದ ಏನಾದರೂ ಒಂದಿಷ್ಟು ಬೇರೆ ಬೇರೆ ವಿಚಾರಗಳು ನಿಮಗೆ ಗೊತ್ತಿರುವಂಥ ಬೆಳವಣಿಗೆಗಳು ನಡೆದಿರುವಂತಹ ಸಾಧ್ಯತೆಗಳು ಇದೆಯಾ ಅಂತ ಅನಿಸ್ತಿದೆ, ಹೆಂಗೆ ಸರ್? ಗೊತ್ತಿಲ್ಲ ಸರ್, ನಡೆದಿರ್ಬೋದು, ನಡೆದೇ ಇಲ್ಲದೇನೂ ಇರ್ಬೋದು, ಗೊತ್ತಿಲ್ಲ ನನಗೆ. ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ ಸರ್. ಅಂದರೆ ಕ್ವಾಲಿಟಿ ವಿಚಾರಕ್ಕೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಯೋಚನೆ ಮಾಡ್ತೀನಿ ಹೊರತು ಅಂಥದಕ್ಕೆಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಸದ್ಯಕ್ಕೆ ಅವರ ಹೆಲ್ತ್ ಸಿಚುವೇಶನ್ ಹೆಂಗಿದೆ ಸರ್? ಫಿಸಿಯೋಥೆರಪಿ ಮುಖಾಂತರನೇ ಬೆನ್ನು ನೋವನ್ನು ಸಾಲ್ವ್ ಮಾಡ್ಕೊಳ್ಳುವಂಥದ್ದ, ಆಪರೇಷನ್ ಅಥವಾ ಸರ್ಜರಿಗೆ ಹೋಗ್ತಾರೆ ಅನ್ನುವಂಥದ್ದ, ಮೈಸೂರಲ್ಲಿ ಯಾವ ರೀತಿ ಸಿಚುವೇಶನ್ ಅಲ್ಲಿ ಇದ್ದಾರೆ ಸರ್? ಅದೇ ಈಗ ದರ್ಶನ್ದು ಫ್ಯಾಮಿಲಿ ಡಾಕ್ಟರ್ ಬಂದ್ಬಿಟ್ಟು ಅಜಯ್ ಹೆಗಡೆ ಅವರು. ಸೊ ಅವರು ನಾವು ದರ್ಶನ್ ಅವ್ರು ಭೇಟಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹೋಗಕ್ಕೆ ಆಗ್ತಾ ಇರಲ್ಲ ಅವ್ರು ಮೈಸೂರಿಗೆ, ಕಂಡೀಷನಲ್ ಬೇಲ್ ಇದ್ದಿದ್ದಾಗ. ಸೊ BGS ಅಲ್ಲೂ ತುಂಬ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂದರೆ ದರ್ಶನ್ಗೆ ಲೆಫ್ಟ್ ಲೆಗ್ ನರ್ವ್ ಪ್ರೆಸ್ ಆಗಿ ನಮ್ಮ ಸ್ಟಾರ್ಟ್ ಆಗೋಗಿತ್ತು, ಅದು ಹಂಗೆ ಎಕ್ಸ್ಟೆಂಡ್ ಆಗ್ತಾ ಬರ್ತಾ ಇತ್ತು. ಸೊ ಅದನ್ನು ಅಲ್ಲಿ ಕಂಟ್ರೋಲ್ ಮಾಡಿದ್ರು ಆ ನಮ್ನೆಸ್ನ. ಯಾಕಂದರೆ ನರ್ವ್ ಒಂದು ಸತಿ ಡ್ಯಾಮೇಜ್ ಆಗೋದು, ಅದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ. ಬೇರೆ ಏನೇ ರಿವರ್ಸ್ ಮಾಡ್ಬೋದು, ನರ್ವ್ ರಿವರ್ಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ರೆಡಿ ಮಾಡಿದ್ರು. ಆ್ಯಂಡ್ ಅಜಯ್ ಹೆಗಡೆ ಅವ್ರ ಹತ್ರ ಹೋಗಿ ಅವರು ಎಲ್ಲ ಚೆಕಪ್ ಎಲ್ಲ ಮಾಡಿದ್ದಾರೆ. ಈಗ ಅವರು ಕಾಲ್ ತಗೋತಾರೆ. ಈಗ ಫಿಸಿಯೋಥೆರಪಿ ಡೈಲಿ ನಡೀತಾ ಇದೆ ದರ್ಶನ್ ಅವ್ರಿಗೆ. ಇನ್ನೂ ನಡೆಯೋಕ್ಕೆ ತುಂಬ ತೊಂದರೆ ಇದೆ, ಕುಂಟ್ಕೊಂಡೇ ನಡೀತಾ ಇದ್ದಾರೆ. ಸೊ ಎಲ್ಲ ಕಂಪ್ಲೀಟ್ ಅದನ್ನೆಲ್ಲಾನು ಈಗ ಅವರು ಅಜಯ್ ಹೆಗಡೆ ಅವರು ಕಾಲ್ ತಗೊಂಡು ಸೊ ಅವ್ರು ಡಿಸೈಡ್ ಮಾಡ್ತಾರೆ ಏನು ಮಾಡಬೇಕು ಅನ್ನೋದು. ನಿಮಗೆ ನ್ಯಾಯದ ಮೇಲೆ ನಂಬಿಕೆ ಇದೆ. ಹಾಗಾದ್ರೆ ಈ ಘಟನೆಯಿಂದ ಏನಾದರೂ ಒಂದಿಷ್ಟು ಬೇರೆ ಬೇರೆ ವಿಚಾರಗಳು ನಿಮಗೆ ಗೊತ್ತಿರುವಂಥ ಬೆಳವಣಿಗೆಗಳು ನಡೆದಿರುವಂತಹ ಸಾಧ್ಯತೆಗಳು ಇದೆಯಾ ಅಂತ ಅನಿಸ್ತಿದೆ, ಹೆಂಗೆ ಸರ್? ಗೊತ್ತಿಲ್ಲ ಸರ್, ನಡೆದಿರ್ಬೋದು, ನಡೆದೇ ಇಲ್ಲದೇನೂ ಇರ್ಬೋದು, ಗೊತ್ತಿಲ್ಲ ನನಗೆ. ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ ಸರ್. ಅಂದರೆ ಕ್ವಾಲಿಟಿ ವಿಚಾರಕ್ಕೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಯೋಚನೆ ಮಾಡ್ತೀನಿ ಹೊರತು ಅಂಥದಕ್ಕೆಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಸದ್ಯಕ್ಕೆ ಅವರ ಹೆಲ್ತ್ ಸಿಚುವೇಶನ್ ಹೆಂಗಿದೆ ಸರ್? ಫಿಸಿಯೋಥೆರಪಿ ಮುಖಾಂತರನೇ ಬೆನ್ನು ನೋವನ್ನು ಸಾಲ್ವ್ ಮಾಡ್ಕೊಳ್ಳುವಂಥದ್ದ, ಆಪರೇಷನ್ ಅಥವಾ ಸರ್ಜರಿಗೆ ಹೋಗ್ತಾರೆ ಅನ್ನುವಂಥದ್ದ, ಮೈಸೂರಲ್ಲಿ ಯಾವ ರೀತಿ ಸಿಚುವೇಶನ್ ಅಲ್ಲಿ ಇದ್ದಾರೆ ಸರ್? ಅದೇ ಈಗ ದರ್ಶನ್ದು ಫ್ಯಾಮಿಲಿ ಡಾಕ್ಟರ್ ಬಂದ್ಬಿಟ್ಟು ಅಜಯ್ ಹೆಗಡೆ ಅವರು. ಸೊ ಅವರು ನಾವು ದರ್ಶನ್ ಅವ್ರು ಭೇಟಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹೋಗಕ್ಕೆ ಆಗ್ತಾ ಇರಲ್ಲ ಅವ್ರು ಮೈಸೂರಿಗೆ, ಕಂಡೀಷನಲ್ ಬೇಲ್ ಇದ್ದಿದ್ದಾಗ. ಸೊ BGS ಅಲ್ಲೂ ತುಂಬ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂದರೆ ದರ್ಶನ್ಗೆ ಲೆಫ್ಟ್ ಲೆಗ್ ನರ್ವ್ ಪ್ರೆಸ್ ಆಗಿ ನಮ್ಮ ಸ್ಟಾರ್ಟ್ ಆಗೋಗಿತ್ತು, ಅದು ಹಂಗೆ ಎಕ್ಸ್ಟೆಂಡ್ ಆಗ್ತಾ ಬರ್ತಾ ಇತ್ತು. ಸೊ ಅದನ್ನು ಅಲ್ಲಿ ಕಂಟ್ರೋಲ್ ಮಾಡಿದ್ರು ಆ ನಮ್ನೆಸ್ನ. ಯಾಕಂದರೆ ನರ್ವ್ ಒಂದು ಸತಿ ಡ್ಯಾಮೇಜ್ ಆಗೋದು, ಅದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ. ಬೇರೆ ಏನೇ ರಿವರ್ಸ್ ಮಾಡ್ಬೋದು, ನರ್ವ್ ರಿವರ್ಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ರೆಡಿ ಮಾಡಿದ್ರು. ಆ್ಯಂಡ್ ಅಜಯ್ ಹೆಗಡೆ ಅವ್ರ ಹತ್ರ ಹೋಗಿ ಅವರು ಎಲ್ಲ ಚೆಕಪ್ ಎಲ್ಲ ಮಾಡಿದ್ದಾರೆ. ಈಗ ಅವರು ಕಾಲ್ ತಗೋತಾರೆ. ಈಗ ಫಿಸಿಯೋಥೆರಪಿ ಡೈಲಿ ನಡೀತಾ ಇದೆ ದರ್ಶನ್ ಅವ್ರಿಗೆ. ಇನ್ನೂ ನಡೆಯೋಕ್ಕೆ ತುಂಬ ತೊಂದರೆ ಇದೆ, ಕುಂಟ್ಕೊಂಡೇ ನಡೀತಾ ಇದ್ದಾರೆ. ಸೊ ಎಲ್ಲ ಕಂಪ್ಲೀಟ್ ಅದನ್ನೆಲ್ಲಾನು ಈಗ ಅವರು ಅಜಯ್ ಹೆಗಡೆ ಅವರು ಕಾಲ್ ತಗೊಂಡು ಸೊ ಅವ್ರು ಡಿಸೈಡ್ ಮಾಡ್ತಾರೆ ಏನು ಮಾಡಬೇಕು ಅನ್ನೋದು.